ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಸವಿತಾ ಶಿವಶಂಕರ್ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ. ಸವಿತಾ ಅವರೇ, ನಮ್ಮ ಖಾನಾವಳಿಗೆ ನಿಮಗೆ ಸ್ವಾಗತ. ಶರಣಾರ್ಥಿ. ಶರಣಾರ್ಥಿ. ಸವಿತಾ, ಎಲ್ಲಿಂದ ಬಂದಿದ್ದೀರಾ? ನಾವು ಇಲ್ಲಿ ಬಸವೇಶ್ವರ ನಗರದಿಂದ ಬಂದಿದ್ದೀವಿ. ಬಸವೇಶ್ವರ ನಗರ, ಬೆಂಗಳೂರು. ಓಕೆ, ಇವತ್ತು ಖಾನಾವಳಿಯಲ್ಲಿ ಏನು ಅಡುಗೆ ಮಾಡ್ತಾ ಇದ್ದೀರಾ? ನಾನು ಕಡಲೆ ಹಿಟ್ಟಿನ ಮಾದ್ಲಿ ಅಂತ ಮಾಡ್ತಾ ಇದ್ದೀನಿ. ಹೌದಾ? ಕಡಲೆ ಹಿಟ್ಟಿನ ಮಾದ್ಲಿ. ಸೊ ಕಡಲೆ ಹಿಟ್ಟಿನ ಮಾದ್ಲಿಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಕಡಲೆ ಹಿಟ್ಟು, ಸಕ್ಕರೆ ಪುಡಿ, ಒಣ ಕೊಬ್ಬರಿ, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಒಂದು ಚಿಟಿಕೆಯಷ್ಟು ಉಪ್ಪು, ಗಸಗಸೆ. ಸೊ ಶುರು ಮಾಡೋಣಲ್ಲ. ಏನು ಬೇಕು ಫಸ್ಟಿಗೆ? ಈಗ ನಿಮಗೆ ಒಂದು ಚಿಕ್ಕ ಪ್ಯಾನ್ ಕೊಡಿ. ಓಕೆ, ಒಲೆ ಹಚ್ಕೋತೀರಾ? ಇದು ಮಾದ್ಲಿ ಅಂದ್ರೆ ಉತ್ತರ ಕರ್ನಾಟಕ ಶೈಲಿ ಅಲ್ವಾ? ಉತ್ತರ ಕರ್ನಾಟಕದ್ದು. ಬೇರೆ ಮಾದ್ಲಿಗಳು ಮಾಡ್ತಾರಲ್ವಾ? ಕಡಲೆ ಮಾಡ್ತೀರಾ? ಗೋಧಿ ಹಿಟ್ಟಿನ ಮಾದ್ಲಿ ಮಾಡ್ತಾರೆ. ಇದು ಕಡಲೆ ಬೇಳೆದು, ಕಡಲೆ ಹಿಟ್ಟಿದ್ದು. ಏನ್ ಬೇಕು? ಗಸಗಸೆ ಕೊಡಿ. ಏನು ಎಣ್ಣೆ ತುಪ್ಪ ಏನು ಬೇಡವಾ? ಏನು ಬೇಡ, ಇದು ಸ್ವಲ್ಪ ಹಂಗೆ ಹುರ್ಕೊಂತೀನಿ. ಸ್ಪೂನ್ ಕೊಡಿ ಒಂದು. ಅದು ಸ್ವಲ್ಪ ಇದು ಸ್ವಲ್ಪ ಹುರಿಬೇಕು. ಒಂದ್ ಸ್ವಲ್ಪ ಚಟ್ಪಟ ಅಂದ್ರೆ ಅದಕ್ಕೊಂದ್ ಸ್ವಲ್ಪ ಫ್ಲೇವರ್ ಚೆನ್ನಾಗಿ ಬರುತ್ತೆ. ಸರಿ ಸರಿ. ಮತ್ತೆ ಇದು ಕಡಲೆ ಹಿಟ್ಟು ಹೇಗ್ ಮಾಡಿದೀರಾ ಸವಿತಾ ಅವರೇ? ಅದನ್ನ ಕಡಲೆ ಬೇಳೆನ ಹುರ್ಕೊಂಡು ಬೀಸ್ಕೊಂಡ್ಬಂದು ಹಿಟ್ಟು ಪುಡಿ ಮಾಡಿ ಹುರಿದು ಬೀಸ್ಕೊಂಡು ಪುಡಿ ಮಾಡಿರೋದಲ್ವಾ? ಮತ್ತೆಲ್ಲ ಹಸಿದೇನೆ? ಮಿಕ್ಕಿದ್ದೆಲ್ಲ ಹಸಿದೇನೆ. ಸ್ವಲ್ಪ ಉರಿ ಜಾಸ್ತಿ ಮಾಡ್ಬೇಕಾ? ಸ್ವಲ್ಪ ಮಾಡ್ಕೊಂಡಿದ್ದೀನಿ. ಸೊ ನಿಮ್ದು ಬೇಸಿಕಲಿ ಯಾವ ಊರು ನಿಮ್ದು? ನಮ್ದು ಬೇಸಿಕಲಿ ಅಥಣಿ. ಮುಂಚೆ ಒಂದ್ 2 ಸರಿ ಬಂದಿದ್ದೆ, ಸುಮಾರು ದಿನಗಳೇ ಆಯ್ತು. ಹೌದು ನನ್ಗೆ ಅದಕ್ಕೆ ಪುನಃ ಕೇಳ್ದೆ ನಾನು. ಉತ್ತರ ಕರ್ನಾಟಕ ಅಂತ ನನ್ಗೆ ನೆನಪಿದೆ, ಅರೆ ಆ ಪರ್ಟಿಕ್ಯುಲರ್ ಪ್ಲೇಸ್ ನಮ್ದು ಪ್ರಾಪರ್ ಬಂದು ಅಥಣಿ. ಹೌದಾ? ಅಥಣಿಯಿಂದ ಬಂದಿದ್ದು. ಅವಾಗ ಬಂದಾಗ ಸಹ ಯಾವ್ದೋ ಉತ್ತರ ಕರ್ನಾಟಕ ಶೈಲಿದೆ ಯಾವ್ದೋ ಅಡಿಗೆ ಮಾಡಿದ್ರಲ್ವಾ? ಜುಣ್ಕಾ ಮಾಡಿದ್ದೆ. ತುಂಬಾ ಫೇಮಸ್ ಅಲ್ವಾ ಅಲ್ಲೆಲ್ಲ? ಜುಣ್ಕಾ ಫೇಮಸ್. ಊರ್ ಕಡೆ ಎಲ್ಲ ತುಂಬಾ ಮಾಡ್ತಾ ಇರ್ತಾರೆ. ಜುಣಕ, ಎಣ್ಗಾಯಿ, ಬದನೆಕಾಯಿ ಅದೆಲ್ಲ ಮಾಡ್ತಿರ್ತಾರೆ. ಪುಂಡಿ ಪಲ್ಯ ಅದೆಲ್ಲ ತುಂಬಾ ಫೇಮಸ್ ಆ ಕಡೆ ಎಲ್ಲ. ರೊಟ್ಟಿ, ಸಜ್ಜಿ ರೊಟ್ಟಿ, ಪುಂಡಿ ಪಲ್ಯ ಅಂದ್ರೆ ಇನ್ನು ತುಂಬಾನೇ ಖುಷಿ ಕೊಡುತ್ತೆ. ಉತ್ತರ ಕರ್ನಾಟಕ ಶೈಲಿ ಅಂದ್ರೆ ಅದಿರ್ಲೇಬೇಕು ಅಲ್ವಾ? ಆಯ್ತಾ? ಚಟ್ಪಟ್ ಆಗ್ತಾ ಇದೆ. ಚಟ್ಪಟ್ ಆಗ್ತಾ ಇದೆ. ಇದನ್ನ ಆಫ್ ಮಾಡ್ತೀನಿ. ಇದೊಂದು ಸ್ವಲ್ಪ ಆರ್ಲಿ. ಓಕೆ, ಪಕ್ಕದಲ್ಲೇ ಎತ್ತಿಟ್ಬಿಡಿ. ಪಕ್ಕದಲ್ಲೇ ಎತ್ತಿಟ್ಬಿಟ್ಟು ಇದನ್ನ ಇನ್ನೇನು ಮಾಡ್ತೀರಾ? ನನ್ಗೊಂದು ಬೌಲ್ ಕೊಡಿ. ಕಡಲೆ ಹಿಟ್ಟು ತಗೋತೀನಿ. ಕಡಲೆ ಹಿಟ್ಟು, ಹುರಿದು ಪುಡಿ ಮಾಡಿರುವಂಥ ಕಡಲೆ ಹಿಟ್ಟು. ಇದು ಹುರಿದು ಪುಡಿ ಮಾಡಿರುವಂಥ ಕಡಲೆ ಹಿಟ್ಟು. ಇದನ್ನ ಒಂದು ಬೌಲ್ ಪೂರ್ತಿ ಹಾಕೊಂಡ್ಬಿಡ್ತೀನಿ. ಓಕೆ ಓಕೆ, ಸರಿ. ಕಡಲೆ ಹಿಟ್ಟು ಒಂದು ಬೌಲ್. ಇದಕ್ಕೆ ಪ್ರಮಾಣ ಏನಿದೆ? ಯಾವ ತರ? ಒಂದು ಬೌಲಿಗೆ ಎಷ್ಟು ಬೇರೆ ಎಲ್ಲ ಹಾಕಬೇಕು ಅಂತ ಇದೆ? ಒಂದು ಬೌಲ್ಗೆ ಒಂದು ಮುಕ್ಕಾಲಷ್ಟು ಸಕ್ಕರೆ ಪುಡಿ ಅಷ್ಟು ಹಾಕಬೇಕು. ಓಕೆ. ಆಮೇಲೆ ಇದು ಇವಾಗ ಬೇಡ, ಈ ಸ್ವಲ್ಪ ಇದು ಕಲ್ಸ್ಕೊಂಡ್ಬಿಡ್ತೀನಿ. ಅದೊಂದು ಸ್ವಲ್ಪ ಇದು ಕೊಡಿ. ಏನು ಬೇಕು? ಉಪ್ಪು ಕೊಡಿ ಒಂದು ಸ್ವಲ್ಪ. ಇದು ಸ್ವೀಟಾ ಏನಿದು? ಸ್ವೀಟ್ ಅಲ್ವಾ? ಸ್ವೀಟ್. ಅರೆ ಚೂರು ಉಪ್ಪು ಹಾಕ್ತೀರಾ? ಒಂದು ಚಿಟಿಕೆ ಅಷ್ಟು ಹಾಕ್ತೀನಿ, ಸ್ವಲ್ಪ ಲೈಟಾಗಿ ಇಷ್ಟು ಹಾಕ್ತೀನಿ ಸಾಕು. ಓಕೆ. ಸ್ವಲ್ಪ ನೀರು ಕೊಡಿ. ಸೊ ಮನೇಲಿ ಸಹ ಎಲ್ಲ ಆ ಕಡೆದ ಅಥಣಿ ಸ್ಟೈಲೇನಾ ಅಡುಗೆ ಎಲ್ಲ? ಅಡುಗೆ ಆ ಕಡೆದೆಲ್ಲ ಉತ್ತರ ಕರ್ನಾಟಕದೇ ಮಾಡ್ತೀವಿ ಹೆಚ್ಚಾಗಿ. ದಿನ ರೊಟ್ಟಿ, ಪಲ್ಯಗಳು, ಚಪಾತಿ ಅದೆಲ್ಲ ಮಾಡ್ತಾ ಇರ್ತೀವಿ. ನಮ್ಮ ಮನೆಯವರು ಅಥಣಿ, ನಮ್ದು ಬಿಜಾಪುರ, ಪ್ರಾಪರ್ ಬಿಜಾಪುರ. ಹಿಂಗಾಗಿ ಎಲ್ಲ ನಮ್ದು. ಯಾಕಂದ್ರೆ ಇಬ್ರು ಮಕ್ಳಿದಾರಲ್ವಾ? ಒಬ್ಬನ? ಇಬ್ರು ಗಂಡು ಮಕ್ಳು. ಎಷ್ಟು ದೊಡ್ಡವರು? ಒಬ್ಬ 2nd ಸ್ಟ್ಯಾಂಡರ್ಡ್ ಇದ್ದಾನೆ, ಇನ್ನೊಬ್ಬ LKG. ಇದು ಯಾವ ಹದಕ್ಕೆ ಕಲ್ಸ್ಕೊಳ್ಳೋದಿದೆ? ಇದು ಚಪಾತಿ ಹಿಟ್ಟಿನ ಹದಕ್ಕೆ ಕಲ್ಸ್ಕೊಂಡು ಚಪಾತಿ ಹಿಟ್ಟಿನ ತರ ಹೊತ್ಕೊಂಡು ಸುಡ್ಬೇಕು. ಓಕೆ ಓಕೆ, ಹಾಗೇನೆ ಮಾಡೋದು. ಸೊ ಬೇರೆದೆಲ್ಲ ಕಲ್ತಿದ್ದೀರಾ ಅಡುಗೆನ? ಅಂದ್ರೆ ನಿಮ್ಮ ಸ್ಟೈಲ್ ಇದೆ ಅಥವಾ ಬೇರೆ ಏನಾದ್ರು ಮಾಡ್ತೀರಾ? ಹೇಗೆ ಅಂದ್ರೆ ನಾರ್ತ್ ಇಂಡಿಯನ್ ಅಥವಾ ಬೇರೆದೇನೇನೋ ಅದೆಲ್ಲ ಮಾಡ್ತೀರಾ? ಮಾಡ್ತೀನಿ. ಹೌದಾ? ಮಾಡ್ತೀನಿ ಅಂದ್ರೆ ಬರೀ ರಾಗಿ ಮುದ್ದೆ, ಜೋಳದ ಹಿಟ್ಟಿನ ಮುದ್ದೆನೂ ಮಾಡ್ತೀರಾ? ರಾಗಿ ಒಂದೇ ನನ್ನ ಮಕ್ಳು ತಿನ್ನಕ್ ಸ್ವಲ್ಪ ಕಷ್ಟ, ರಾಗಿ ಬೇಡ ಅಂತ ಹೇಳ್ಬಿಟ್ಟು. ಚಿಕ್ಕವನಿಗೆ ಇಷ್ಟ ರಾಗಿ ಮುದ್ದೆ ಮಾಡ್ಕೊಡಮ್ಮ ಅಂತಾನೆ. ಅದು ಸುಮ್ಮನೆ ಮನೇಲಿ ಜೋಳ ಹಿಟ್ಟನ್ನು ಇರುತ್ತಲ್ವಾ, ಅದಕ್ಕೆ ಜೋಳದ ಹಿಟ್ಟಿನ ಅದಕ್ಕೆ ಒಂದು ಸ್ವಲ್ಪ ಗೋಧಿ ಹಿಟ್ಟು, ಒಂಚೂರಷ್ಟು ಅಕ್ಕಿ ಹಿಟ್ಟಷ್ಟು ಮಿಕ್ಸ್ ಮಾಡ್ಕೊಂಡು ಸೇಮ್ ರಾಗಿ ಹೆಂಗೆ ಮಾಡ್ತಾರೆ ಹಂಗೆ ಮಾಡ್ಬಿಡ್ತೀನಿ ಅದನ್ನೇ. ಇದು ನೀರು ನೋಡ್ಕೊಂಡು ಹಾಕೊಳ್ಬೇಕು. ಚಪಾತಿ ಹಿಟ್ಟಿನ ಹದ ಆಗೋದಲ್ಲ? ಚೆನ್ನಾಗಿ ನಾದ್ಕೋಬೇಕಂತ ಇದೆಯಾ? ಇದು ಸ್ವಲ್ಪ ನಾದ್ಕೋಬೇಕು, ಇಲ್ಲಾಂದ್ರೆ ಒತ್ತಕ್ಕೆ ಕಷ್ಟ ಆಗ್ಬಿಡತ್ತದು. ಸರಿ ಸರಿ.
ಆಯ್ತಾ, ಹಿಟ್ಟು ರೆಡಿ ಆಯ್ತಾ? ಹಾಂ, ಹಿಟ್ಟು ರೆಡಿ ಆಯಿತು. ಸರಿ, ನೀರು ಸಾಕಲ್ವಾ? ಹಾಂ, ನೀರು ಸಾಕು. ಚಪಾತಿಯ ಹಿಟ್ಟಿನ ಹದನೆ ಬಂತು ಅಲ್ವಾ? ಆ ಥರ ಮಾಡ್ಕೋಬೇಕು. ಸ್ವಲ್ಪ ಗಟ್ಟಿ, ಇನ್ನೊಂಚೂರು ಸ್ವಲ್ಪ ಗಟ್ಟಿ, ಯಾಕೆಂದ್ರೆ ಒತ್ತಕ್ಕೆ ಸ್ವಲ್ಪ ತೆಳ್ಗ ಇದೊಂದು ಸ್ವಲ್ಪ ಹುರಿದಿರ್ಕೊಂಡಿರ್ತೇವಲ್ಲ, ಸ್ವಲ್ಪ ಬನ್ನಿ ಬರಲ್ಲ ಇದಕ್ಕೆ. ಓಕೆ. ಸೊ ಇನ್ನೇನು ಮಾಡೋದೀಗ? ನನಗೆ ಒಂದು ಪ್ಯಾನ್ ಕೊಡಿ, ಇದು ಕೊಡಿ, ಮಣೆನಾ? ತವೆ ಕೊಡಿ, ಮಣೆ ಕೊಡಿ. ಇದು ಚಪಾತಿ ಥರ ಮಾಡ್ಕೋಬೇಕು. ಸರಿ. ರೋಲ್ ಮಾಡಿ ಸ್ವಲ್ಪ ಹೊತ್ಕೊಂಡ್ರೆ ಆಮೇಲೆ ಸುಟ್ಕೋಬಹುದು. ಓಕೆ ಓಕೆ. ಸೊ ಚಪಾತಿ ಲಡ್ಸ್ಕೊಂಡ್ರೆ ಆಯ್ತು ಇವಾಗ ಅಲ್ವಾ? ಓಕೆ. ಈಗ ಇದೇ ತರನ ಲಡ್ಸೋದು ಚಪಾತಿ ಅಂದ್ರೆ ಹೀಗೇನಾ? ಹೀಗೆ ಬರುತ್ತೆ. ಸ್ವಲ್ಪ ಮಂದ ಇದ್ರೆ ಮುರ್ಕೊಂಡು ಪುಡಿ ಮಾಡಕ್ ಈಸಿ ಆಗುತ್ತೆ. ಅದಕ್ಕೆ ಸೊ ತೆಳು ಬೇಡ, ನೋಡಿದ್ರೆ ಸಾಧಾರಣ ದಪ್ಪನೆ ಇರಬೇಕು. ದಪ್ಪ ಇರಬೇಕು. ಸರಿ, ಇದನ್ನ ಇವಾಗ ಸುಡ್ತೀನಿ. ಚೂರು ಎಣ್ಣೆ ಹಾಕೋತೀನಿ. ಸರಿ. ಈಗ ಗೋಧಿ ಮಾದ್ಲಿ ಅಂತ ಹೇಳಿದ್ರಲ್ಲ, ಇದ್ರ ಬದಲು ಗೋಧಿ ಹಿಟ್ಟು ತಗೊಳ್ಳೋದಾ? ಹಾ, ಇದ್ರ ಬದಲು ಗೋಧಿ ಹಿಟ್ಟು ತಗೊಂಡು ಅದನ್ನ ಸ್ವಲ್ಪ ರವೆನೇ ಇರುತ್ತಲ್ವಾ, ಅದನ್ನ ಕಲ್ಸ್ಬಿಟ್ಟೇನೆ ಮಾಡ್ತಾರೆ ಈ ತರನು. ಇದು ಸ್ವಲ್ಪ ಇದು ಹುರ್ಕೊಂಡ್ ಮಾಡಿರ್ತೀವಲ್ಲ, ಸ್ವಲ್ಪ ಹಿಂಗೆ ಬರುತ್ತೆ. ಇದು ಒಂಥರ ನೀವ್ ಹೇಳ್ದಂಗೆ ಸ್ಮೂತ್ ಅಲ್ವಾ? ಹುರಿದಿರೋದಕ್ಕೆ ಒಂಥರ ಬನ್ನಿ ಬರಂಗಿಲ್ಲ. ಈಗ ನೀವು ಗೋಧಿ ಹಿಟ್ಟನ್ನು ಹುರಿಬೇಕಾ ಮಾಡೋದಾದ್ರೆ ಗೋಧಿ ಮಾದ್ಲಿಗೆ? ಏನಿಲ್ಲ, ಅದಕ್ಕೇನು ಇದು ಮಾಡಂಗಿಲ್ಲ. ಸ್ವಲ್ಪ ರವೆ ತರ ಮಾಡ್ಬಿಟ್ಟು ಅದನ್ನ ಮಾಡ್ತಾರೆ. ಇದಾದ್ರೆ ಸ್ವಲ್ಪ ಕಡಲೆ ಬೆಳೆದಲ್ವಾ, ತುಂಬಾ ಇದಿರುತ್ತೆ, ಒಂಥರ ಇದು ಕಾಣುತ್ತೆ ಅಂತ ಹೇಳ್ಬಿಟ್ಟು ಹುರ್ಕೊಂಡು ಮಾಡಿದ್ರೆ ಚೆನ್ನಾಗಿ. ಹೌದು, ಮತ್ತೆ ಒಂದ್ ಸ್ವಲ್ಪ ಅಂಟಂಟ್ ಜಾಸ್ತಿ ಆಗ್ಬಿಡುತ್ತೆ ಬರೀ ಹಿಟ್ಟಾದ್ರೆ. ಸರಿ ಸರಿ. ಎಣ್ಣೆ ಅದಕ್ಕೆ ಹಾಕೋದ್ ಬೇಡ, ಸ್ವಲ್ಪ ಹಾಕಿದ್ರಾ? ಸ್ವಲ್ಪ ಹಾಕಿದೀನಿ, ಸ್ವಲ್ಪ ಬೇಯಲಿ ಅಂತ ಹೇಳಿ ನಾನು ಸ್ವಲ್ಪ ಮೇಲೆ ಹಾಕ್ತೀನಿ. ಓಕೆ ಓಕೆ. ಇದೆಲ್ಲ ಮನೇಲಿ ಮಾಡ್ತಾ ಇರ್ತೀರಾ ಮಾದ್ಲಿ ಎಲ್ಲ? ಮಾಡ್ತಾ ಇರ್ತೀನಿ. ಅಂದ್ರೆ ಯಾವ ತರ ಇದು, ಯಾವಾಗ ಮಾಡೋದು ಇದು? ತಿಂಡಿಗ ಅಥವಾ ಸಾಯಂಕಾಲ ಮಾಡೋದಾ, ಹೇಗೆ? ಸ್ನ್ಯಾಕ್ಸ್ಗಂತ ಮಾಡ್ತೀವಿ, ಹೊರಗಡೆ ಹೋದಾಗೆಲ್ಲ ತಗೊಂಡು ಹೋಗ್ಲಿಕ್ಕೆಲ್ಲ ಮಾಡ್ತಿರ್ತೀವಿ. ಟ್ರಿಪ್ ಅದೆಲ್ಲ ಬಂದಾಗ ಸ್ವಲ್ಪ ಸೈಡಿಗೆ ಬೇಕಾಗತ್ತಲ್ಲ ಸಿಹಿ ಎಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾ ಇರ್ತೀವಿ ಅದನ್ನ. ಅಂದ್ರೆ ಈಗ ಒಂದ್ಸತಿ ಮಾಡಿದ್ರೆ ಒಂದೆರಡು ದಿನ ಫ್ರೆಶ್, ವಾರಗಟ್ಲೆ ಇಡ್ಬೋದಾ? ಕೊಡಿ. ಅಂದ್ರೆ ಎಲ್ಲೂ ನೀರೇನು ಯೂಸ್ ಮಾಡಲ್ಲ ಅಲ್ವಾ? ಹಾಗಾಗಿ ಡ್ರೈನೇ ಇರೋದ್ರಿಂದ. ಡ್ರೈನೇ ಇರೋದ್ರಿಂದ ವಾರಗಟ್ಲೆನೂ ಯೂಸ್ ಮಾಡ್ಬೋದು. ಕೆಲವು ಟೈಮು ಹೊರಗಡೆ ಎಲ್ಲ ಹೋದಾಗ ಇಷ್ಟ ಇರೋದಿಲ್ಲ ಹೊರಗಡೆ ತಿನ್ನೋದಕ್ಕೆ, ಚೆನ್ನಾಗಿರೋದು. ನಮ್ಗೆಲ್ಲ ಊರ್ ಕಡೆ ಎಲ್ಲ ಮಂಡಕ್ಕೆಲ್ಲ ಮಾಡ್ತೀವಲ್ಲ, ಪೂರಿ ಒಗ್ಗರಣೆ ಎಲ್ಲ ಹಾಕಿ ಅದ್ರ ಜೊತೆಗೆ ಇದನ್ನ ತಗೊಂಡು ನಾವು ಹೋಗ್ತೀವಿ. ಟ್ರಿಪ್ಪಿಗೆಲ್ಲ ಹೋದಾಗ ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೆ ಒಂದ್ ಚಿಕ್ಕ ಚಿಕ್ಕ ಬೌಲಲ್ಲಿ ಹಾಕೊಟ್ರು ತಿನ್ಕೊಂಡು ಆರಾಮಾಗಿ ಮಾಡಿ ಓಡಾಡ್ಕೊಂಡಿರ್ತಾರೆ. ಇರ್ಲಿ. ಕರೆಕ್ಟ್. ಇದು ಒಂದು ಸಿಹಿ, ಒಂದು ಮಂಡಕ್ಕಿ ಉಪ್ಪು ಕರಿ ಅಂತಾರಲ್ಲ, ಆ ತರ ಮಾಡಿದ್ರೆ ಅದು ಖಾರದ್ದು ಆಗುತ್ತೆ. ಅದು ಖಾರದ್ದು. ನಮ್ ಕಡೆ ಎಲ್ಲ ಚೋಡ ಅಂತ ಹೇಳ್ತಾರ. ಚೋಡ ಅದು ಅವಲಕ್ಕಿ ಚೋಡ ಅದ್ರಲ್ಲೇನೆ ಮಾಡ್ತೀವಿ. ಮುರುಮುರಿ ಅಂತ ಚೋಡ ಬರ್ತೈತೆ, ಅದನ್ನ ಅದು ಇದ್ರ ತರ ಬರ್ತದ. ಇದನ್ನ ಈ ಪುರಿನೇ ಒಂಥರ ಮುರಿ ಆಗಿರುತ್ತೆ, ಸ್ವಲ್ಪ ದಪ್ಪ ಇರುತ್ತೆ. ಹಂಗಾಗಿ ಅವೆಲ್ಲ ಮಾಡ್ತಿರ್ತೀವಿ, ವೆರೈಟಿ ಎಲ್ಲ ಚೆನ್ನಾಗಿರುತ್ತೆ. ಸಾಯಂಕಾಲ ಸ್ನ್ಯಾಕ್ಸ್ಗೆಲ್ಲ ತುಂಬಾ ಚೆನ್ನಾಗಿರುತ್ತದು. ಮಕ್ಕಳಿಗೂ ಇಷ್ಟ ಆಗುತ್ತಾ ಇದೆಲ್ಲ? ಇಷ್ಟ ಆಗುತ್ತೆ, ತಿಂತಾ ಇರ್ತಾರೆ ಅದನ್ನೇ. ನಂಗೆ ಒಂದು ತಟ್ಟೆ ಕೊಡಿ. ಸಟ್ಕ ತಗೊಳ್ಳಿ, ಬಿಸಿ ಇಲ್ವಾ? ನೀವು ಕೈಯಲ್ಲೇ ತೆಗೆದ್ಬಿಟ್ರಿ. ಅಭ್ಯಾಸ ಇದೆ ಅಲ್ವಾ, ರೊಟ್ಟಿ ಮಾಡಿ ರೂಢಿ ಐತಲ್ವಾ, ಹಿಂಗಾಗಿ. ಜೋಳದ ರೊಟ್ಟಿ ಎಲ್ಲ ದಿನ ಮಾಡ್ತೀರಾ? ಮಾಡ್ತೀವಿ, ದಿನ ಬಿಟ್ಟು ದಿನ ಮಾಡಿರ್ತೀನಿ. ದಿನ ರೊಟ್ಟಿ ಸ್ವಲ್ಪ ಬೇಕೇ ಬೇಕು ನಮ್ಮ ಕಡೆ ಎಲ್ಲ. ಇಲ್ಲ ಅದ್ರ ಜೊತೆ ಎಣ್ಣೆಗಾಯಿ ಬದನೆಕಾಯಿ ಅಂದ್ರೆ ವಾರಕ್ಕೊಂದ್ಸರಿ ಮಾಡಿರ್ತೀವಿ. ಮಾಡ್ತೀರಾ? ಊಟ ಅಂದ್ರೆ ನಮ್ಮೂರ್ ಕಡೆ ಊಟನೇ ಚಂದ. ಹೌದೌದು. ಒಂದ್ಸತಿ ನಾನು ಎಲೆ ಇಟ್ಬಿಟ್ರೆ ಅಲ್ಲಿ ಪಲ್ಯ, ಈ ಪಲ್ಯ, ಸೊಪ್ಪು, ಒಂದ್ 5-6 ವೆರೈಟಿ ಚಟ್ನಿ ಎಲ್ಲ ಹಾಕ್ಬಿಡ್ತೀರಲ್ವಾ? ಹಾಕ್ಬಿಡ್ತೀವಿ. ಅಂದ್ರೆ ಎಲ್ಲಾ ತರ ತಿಂದ್ರೆ ನಮ್ ಕಡೆ ಸ್ವಲ್ಪ ಗಟ್ಟಿ ನೋಡ್ರಿ, ಜಾಸ್ತಿ ಎಲ್ಲಾ ತರ ತಿಂತಾರೆ. ಹಸಿ ತರಕಾರಿ ಯಾರು ತಿನ್ನಂಗಿಲ್ಲ. ಮೆಂತ್ಯ ಸೊಪ್ಪು ತಿಂತೀರಾ ನೀವು ಅಂತ ಕೇಳ್ತಾರೆ. ಕರೆಕ್ಟ್. ನಮ್ಗೆ ರೊಟ್ಟಿಗೆಲ್ಲ ತಿನ್ಬೇಕಾದ್ರೆ ಮೆಂತ್ಯ ಸೊಪ್ಪು ಎಲ್ಲ ಬೇಯಿಸಿ ತಿನ್ನೋದೇ ರೂಢಿ ಇಲ್ಲಲ್ಲ. ನಮ್ ಕಡೆ ಹಸಿದೆ ಮೆಂತ್ಯ ಸೊಪ್ಪು ಇಟ್ಬಿಡ್ತಾರೆ ಪಕ್ಕದಲ್ಲಿ. ಮೆಂತ್ಯ ಸೊಪ್ಪು, ಮೂಲಂಗಿ, ಆಮೇಲೆ ಕ್ಯಾರೆಟ್, ಸೌತೆಕಾಯಿ ಎಲ್ಲ ಸೈಡ್ಗೆಲ್ಲ ನೆಂಚ್ಕೊಳಕ್ ಇಟ್ಟು ರೊಟ್ಟಿ, 1-2 ತರ ಪಲ್ಯಗಳೆಲ್ಲ ತಿಂತಾ ಇದ್ರೆ ಅದಕ್ಕೆ ಗಟ್ಟಿ ಶಕ್ತಿ ಜಾಸ್ತಿ. ಅದೇ. ಮತ್ತೆ ನಿಮ್ಗೆ ಅಡಿಗೆ ಬಗ್ಗೆ ತುಂಬಾ ಆಸಕ್ತಿನಾ? ಅಡಿಗೆ ಮಾಡೋದು ಅಂದ್ರೆ ಮಾಡ್ಬೇಕು ಅಂತ ಇದೆ ತುಂಬಾ. ಏನ್ರ ವೆರೈಟಿ ಕಲಿಬೇಕು ಅಂತ. ಫ್ರೈಡ್ ಅಂದ್ರೆ ಈ ಕಡೆದೆಲ್ಲ ಸ್ವಲ್ಪ ರೈಸ್ ಐಟಮ್ ಎಲ್ಲ ತಿನ್ನೋದು ಕಮ್ಮಿನೇ ನಮ್ಮ ಮನೇಲೆಲ್ಲ. ಹಿಂಗಾಗಿ ದಿನ ಡೈಲಿ ಚಪಾತಿ, ರೊಟ್ಟಿ ಎಲ್ಲ ಮಾಡ್ತಿರ್ತೀವಿ. ಅದರಲ್ಲಿ ಪಲಾವು, ಈ ಕಡೆಲ್ಲ ಬಿಸಿಬೇಳೆ ಬಾತ್ ಮಾಡ್ತೀನಿ, ಫ್ರೈಡ್ ರೈಸ್ ಎಲ್ಲ ಮಾಡ್ತಿರ್ತೀನಿ. ಅದೇ, ಈಗ ಆಲ್ರೆಡಿ 2 ಸತಿ ಖಾನಾವಳಿಯಲ್ಲಿ ಬಂದು ಅಡಿಗೆ ಮಾಡಿದ್ದೀನಿ.
ಖುಷಿ ಆಗತ್ತೆ. ಖಾನಾವಳಿ ನೋಡ್ತಾ ಕಲ್ತಿದ್ದೀರಾ? ಯಾಕಂದ್ರೆ ಈಗಂತೂ ಬೇರೆ ಬೇರೆ ಎಲ್ಲಾ ತರದ್ದು ಮಾಡ್ತಾ ಇದ್ರ ಕಲ್ತಿದ್ದೀನಿ ಸಾಕಷ್ಟೆಲ್ಲ. ತುಂಬಾ ಖುಷಿ ಕೊಡತ್ತೆ. ಮೇನ್ ಅಂದ್ರೆ ಸ್ವಲ್ಪ ನೋಡ್ತೀನಿ, ಮಿಕ್ಕಿದ್ದ ಯೂಟ್ಯೂಬ್ ಅಲ್ಲೆಲ್ಲ ಬರುತ್ತಲ್ವಾ, ಹಂಗಾಗಿ ನೋಡ್ತೀನಿ. ಯಾಕಂದ್ರೆ ಟೈಮ್ ಸಾಕಾಗೋದಿಲ್ಲ, ವಿಡಿಯೋಸ್ ಕೂಡ ಯೂಟ್ಯೂಬ್ ಅಲ್ಲಿ ಹಾಕಿದ್ದೀವಿ. ಮಿಸ್ ಆಗಿದ್ದನ್ನ ಅದ್ರಲ್ಲಿ ನೋಡ್ಬೋದು ಆರಾಮಾಗಿ. ಇದಾಗಿದೆ, ಇವಾಗ ಆಫ್ ಮಾಡ್ತೀನಿ. ಇವಾಗ ಇದು ಆಯ್ತು. ಇದನ್ನ ಇವಾಗ ಮುರಿದು ಹಾಕೋಬೇಕು ನಾವು. ಓಕೆ, ಇದು ಮಾಡಿರೋದನ್ನ ಒಂದು ಬೌಲ್ ಕೊಡ್ಲಾ? ಒಂದು ಮಿಕ್ಸಿ ಜಾರ್ ಕೊಟ್ಬಿಡಿ. ಓ, ಮಿಕ್ಸಿಗೆ ಹಾಕೊಂಡ್ಬಿಡ್ತೀರಾ? ಓಕೆ, ಮುರಿದ್ಬಿಟ್ಟು ಮಿಕ್ಸಿಲಿ ಹಾಕೊಂಡ್ಬಿಟ್ರೆ ಸೊ ಮುರಿದು ಮಿಕ್ಸಿಗೆ ಹಾಕೋದಾ? ಈಗ ಮಿಕ್ಸಿಗೆ ಹಾಕೊಂಡ್ಬಿಡೋದನ್ನ ಈಗೆಲ್ಲ ಇದು ಮುರ್ಕೊಂಡ್ಬಿಟ್ಟಿದ್ದೀರಾ? ಎಲ್ಲ ಮುರಿದಾಯ್ತು. ಮಿಕ್ಸಿ ಜಾರಿಗೆ ಹಾಕ್ತೀನಿ. ಓಕೆ. ಮಿಕ್ಸಿಗೆ ಇದು ಹೇಗೆ ತುಂಬಾ ನುಣ್ಣಗಾಗ್ಬೇಕಾ? ಸರ್, ಒಂದೆರಡು ಸರಿ ಹಾಕಿದ್ರೆ ಆಯ್ತು ತಾನೇ, ನುಣ್ಣಗಾಗ್ಬಿಡತ್ತಿದ್ದು. ಹೌದಾ? ಅಂದ್ರೆ ಈಗ ಪುಡಿನೇ ಆಗ್ಬೇಕು? ಪುಡಿನೇ ಹಾಕ್ಬೇಕು. ಅದನ್ನೇ ಒಂದೆರಡು ರೌಂಡ್ ಹಾಕ್ಬಿಡಿ. ಸರಿ. ಚೆನ್ನಾಗಿದೆ ಅಲ್ವಾ? ಇಷ್ಟೇ ಸಾಕು. ಓಕೆ, ಇದನ್ನೇನು ಮಾಡೋದು? ಮಿಕ್ಸಿಂಗ್ ಬೌಲ್ ಕೊಡಿ. ಇನ್ನೇನು ಇದನ್ನ ಹಾಕೊಳ್ಳೋದಾ? ಅದು ಹಾಕೊಳ್ತೀನಿ. ಗಮ್ಮಂತ ಪರಿಮಳ ಬರ್ತಾ ಇದೆ. ಆಲ್ರೆಡಿ ಒಂದ್ಸತಿ ಹುರಿದಿರೋದು, ಒಂದ್ಸತಿ ಪುನಃ ಚಪಾತಿ ಮಾಡಿ ಪುನಃ ಅದನ್ನ ಸುಟ್ಕೊಂಡಿದ್ವಿ. ಹಿಂಗಾಗಿ ಸ್ವಲ್ಪ ಘಮ ಜಾಸ್ತಿ ಇದೆ. ಸಕ್ಕರೆ ಪುಡಿ ಸಕ್ಕರೆ ಪುಡಿ ಅದು ಹಾಕಿದ್ವಲ್ಲ ಒಂದಲ್ಲ, ಇದು ಸ್ವಲ್ಪ ಮುಕ್ಕಾಲು ಬೌಲ್ ಹಾಕ್ತೀನಿ. ಇದಕ್ಕೆ ಸಕ್ಕರೆ ಮತ್ತು ಏಲಕ್ಕಿ ಪುಡಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ. ಓಕೆ, ಏಲಕ್ಕಿ ಪುಡಿನೂ ಹಾಕ್ಬಿಟ್ಟಿದ್ದೀನಿ. ಇದಕ್ಕೆ ಸಕ್ಕರೆನೇ ಹಾಕೋದಾ, ಬೆಲ್ಲ ಹಾಕೋದಕ್ಕಾಗಲ್ವಾ? ಇದು ಇರೋದ್ರಿಂದ, ಕಡಲೆ ಹಿಟ್ಟು ಇರೋದ್ರಿಂದ ಸಕ್ಕರೆನೇ ಹಾಕ್ಬೇಕು ಇದಕ್ಕೆ. ಗೋಧಿಗೆ ನಾವು ಗೋಧಿ ಹಿಟ್ಟಿನ ಮೊದಲೇ ಮಾಡಬೇಕು ಅಂದ್ರೆ ನಾವು ಬೆಲ್ಲ ಹಾಕ್ತೀವಿ, ಅದಕ್ಕದು ಚೆನ್ನಾಗಿರುತ್ತೆ. ಇದು ಕಡಲೆ ಹಿಟ್ಟಿನ ಜಾಸ್ತಿ, ಸಕ್ಕರೆ ಪುಡಿ ಚೆನ್ನಾಗಿರುತ್ತೆ. ಕಾಂಬಿನೇಷನ್ ಸಕ್ಕರೆ ಮಾತ್ರ ಬೆಲ್ಲ. ಸರಿ. ಇದಕ್ಕೆ ಏನೇನು ಹಾಕೊಳ್ಳೋದು? ಕೊಬ್ಬರಿ ಕೊಡಿ. ಇದು ಒಣ ಕೊಬ್ಬರಿನಾ? ಒಣ ಕೊಬ್ಬರಿ ತುರಿದು. ಅಂದ್ರೆ ನೀವು ಹೇಳಿದ ಸ್ವಲ್ಪ ದಿನ ಇಡೋದಾದ್ರೆ ಒಣ ಕೊಬ್ಬರಿನೇ ಹಾಕೊಳ್ಳೋದು. ಇಮಿಡಿಯೇಟ್ ನಾವು ಅಂದ್ರೆ ಇವತ್ತೇ ಯೂಸ್ ಮಾಡಿ ಖಾಲಿ ಮಾಡ್ತೀವಿ ಅಂದ್ರೆ ಹಸಿನೂ ಹಾಕೋಬೋದಾ? ಹಸಿ ಅಂದ್ರೆ ಒಂಥರ ವಾಸನೆ ಬಂದ್ಬಿಡತ್ತೆ, ಹಿಂಗಾಗಿ ಅಂದ್ರೆ ಬೇಗ ಇವತ್ತೇ ಖಾಲಿ. ಇವತ್ತೇ ಈಗ ಮಧ್ಯಾಹ್ನನೇ ಒಂದು ಏನೋ ಇದೇ ಊಟದ ಜೊತೆ ಮಾಡ್ತೀವಿ ಅಂದ್ರೆ ಮಾಡ್ಕೊಳ್ಳೋದು ಬರುತ್ತೆ. ಆದ್ರೆ ನೀವು ಅದಕ್ಕಿಂತ ಒಣ ಕೊಬ್ಬರಿನೇ ಚೆನ್ನಾಗಿರುತ್ತೆ. ಸರಿ ಸರಿ. ನನ್ಗೆ ಇದು ಕೊಡಿ, ಗೋಡಂಬಿ ಬಾದಾಮಿ ಕೊಡಿ, ದ್ರಾಕ್ಷಿ. ಸೊ ಡ್ರೈ ಫ್ರೂಟ್ಸ್ ಯಾವ್ದು ಬೇಕಾದ್ರೂ ಹಾಕೊಳ್ಬೋದು. ಗೋಡಂಬಿ ಬಾದಾಮಿ ಎರಡು ಪುಡಿ ಮಾಡಿದ್ದೀನಿ. ಆಮೇಲೆ ಒಣ ದ್ರಾಕ್ಷಿನೂ ಕೊಡಿ. ಎಷ್ಟು ಬೇಕಾದ್ರೂ ಅದೇನು ಯೋಚನೆ ಮಾಡೋದು, ಹಾಕ್ಬಿಡೋದು. ಗಸಗಸೆ, ಇದು ಹುರಿದಿಟ್ಟಿರುವ ಗಸಗಸೆ ಇದ್ರಲ್ಲಿ ಒಂದು ಸ್ವಲ್ಪ ಒಂದು ಮುಕ್ಕಾಲಷ್ಟು ಹಾಕ್ತೀನಿ ನಾನು. ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ. ಮತ್ತೆ ಅದ್ರಾಗ ಫುಲ್ ಹಾಕ್ಬಿಡಿ. ಹಾಗಾದ್ರೆ ಹಾಕ್ಬಿಡ್ಲಾ? ಮತ್ತೆ 2 ಸ್ಪೂನ್ ಹಾಕಿಡೋದು. ನೀವು ಹೇಳಿದಾಗ ಗಸಗಸೆನೂ ಅದೊಂಥರ ಘಮ ಕೊಡುತ್ತೆ, ಚೆನ್ನಾಗಿರುತ್ತೆ. ಆಮೇಲೆ ನಿದ್ದೆ ಚೆನ್ನಾಗಿ ಬರುತ್ತೆ ಇದಕ್ಕೆ. ಗಸಗಸೆ ಹೆಲ್ತ್ಗೂ ತಂಪು ಗಸಗಸೆ ಎಲ್ಲ. ಇದಕ್ಕಾದ್ರೆ ಸ್ವಲ್ಪ ಹೀಟ್ ಎಲ್ಲ ಆದವ್ರಿಗೆ ನಿದ್ದೆ ಬಂದಿಲ್ಲ ಅಂದ್ರೆ ಗಸಗಸೆ ಪಾಯಸ ಎಲ್ಲ ಕೊಡ್ತಿರ್ತಾರೆ ನೋಡಿ. ಮತ್ತೆ ಬೇರೆ ಏನು ಹವ್ಯಾಸ ಏನಿದೆ ನಿಮಗೆ? ಬಸವ ಮಂಟಪಕ್ಕೆಲ್ಲ ಹೋಗ್ತಿರ್ತೀವಿ ಭಾನುವಾರ ಎಲ್ಲ. ಅಲ್ಲಿ ಎಲ್ಲ ಇದು ಪ್ರೇಯರ್ ಪ್ರವಚನ ಎಲ್ಲ ಇರುತ್ತೆ, ತುಂಬಾ ಚೆನ್ನಾಗಿದೆ ಮಾಡ್ತಾರೆ. ಅದಾದ್ಮೇಲೆ ಪ್ರಸಾದನೂ ಇರುತ್ತೆ. ಯಾವಾಗ್ಲೂ ಬಸವ ಮಂಟಪಕ್ಕೆ ಹೋಗ್ತಾ ಮುಂಚೆ ಎಲ್ಲ ಹಚ್ಕೋತಿದ್ವಿ, ಇವಾಗಂತೂ ಎನಿ ಟೈಮ್ ವಿಭೂತಿ ಹಚ್ಕೋಬೇಕು. ಅದು ಹೆಂಗಂದ್ರೆ ನೀರಿಗೆ ನೈದಿಲ ಶೃಂಗಾರ, ಸಮುದ್ರಕ್ಕೆ ತೆರೆಯೇ ಶೃಂಗಾರ, ನಮ್ಮ ಕೂಡಲ ಸಂಗನ ಶರಣರಿಗೆ ನೊಸಲ ವಿಭೂತಿಯೇ ಶೃಂಗಾರ ಅನ್ನುವಂಗ ಪ್ರತಿಯೊಂದು ಇದಕ್ಕೂ ವಿಭೂತಿ ಎಲ್ಲದಕ್ಕೂ ಹಚ್ಲೇಬೇಕು ನಾವು. ಅದನ್ನೇ ಆ ಥರ ಒಂದು ನಮ್ಮ ಜೀವನದ ಒಂದು ಅವಿಭಾಜ್ಯ ಅಂಗ. ಅದು ಇಲ್ಲ ಅಂದ್ರೆ ಏನೋ ಒಂಥರ ಅನಿಸ್ತಾ ಇರುತ್ತೆ, ಮಿಸ್ಸಿಂಗ್ ಅಂತ. ಇದಾಗಿದೆ ಇವಾಗ. ಸರ್ವಿಂಗ್ ಬೌಲ್ ಕೊಡಿ.
ಸೊ ಮಕ್ಕಳು ಎಲ್ಲ ಮನೆಯಲ್ಲಿ ಎಲ್ಲರೂ ಈ ಬಸವ ತತ್ವದಲ್ಲೇ ಇರೋದು ನೀವು? ಬಸವ ತತ್ವದಲ್ಲಿ ಅದನ್ನೇ ಫಾಲೋ ಮಾಡ್ಕೊಂಡು ಮಾಡ್ತಾ ಇರ್ತದೆ. ನನ್ನ ಮಕ್ಕಳಂತೂ ಅದು ವಿಭೂತಿ ಹಚ್ಚಿಲ್ಲ, ಒಂದ್ಸರಿ ಮರ್ತೆ ಅದನ್ನು, ಅಮ್ಮ ವಿಭೂತಿ ಹಚ್ಚಮ್ಮ ಫಸ್ಟ್, ಸ್ಕೂಲ್ಗೆ ಹೋಗ್ಬೇಕಾದ್ರೆ ವಿಭೂತಿ ಹಚ್ಚಿಸ್ಕೊಂಡೆ ಮುಂದೆ ಹೋಗೋದಿಲ್ಲ. ಅದು ಗೋಡಂಬಿ ಕೊಡಿ. ಸೊ ಡ್ರೈ ಫ್ರೂಟ್ಸ್ ಆಲ್ರೆಡಿ ಹಾಕಿದ್ದೀರಾ ಮೇಲ್ಗಡೆ ಸುಮ್ಮನೆ ಗಾರ್ನಿಷ್ಗೆ. ಓಕೆ ಸರಿ. ವಿಭೂತಿ ಕೊಡಿ. ನಾವು ಮನೇಲಿ ಯಾವಾಗಲೂ ಅಡುಗೆ ಮಾಡ್ತೀವಲ್ಲ, ಅಡುಗೆ ಮಾಡಿದಾಗೆಲ್ಲ ಆಹಾರ ಆಗುತ್ತೆ. ಇವಾಗ ನಾವೀಗ ಈ ಥರ ವಿಭೂತಿ ನಾವು ಹಚ್ಚಿಗೆ ಬಿಟ್ಟು ಕೊಟ್ಟರೆ ಇದು ಮಾಡಿದ್ರೆ ಇದು ಪ್ರಸಾದ ಆಗುತ್ತೆ ನೋಡಿ. ಇವಾಗ ಉತ್ತರ ಕರ್ನಾಟಕದ ಕಡಲೆಬೇಳೆ ಮಾದಲಿ ರೆಡಿಯಾಗಿದೆ, ತಿಂದು ರುಚಿ ಹೇಳಿ. ಓಕೆ, ನೀವು ನಗ್ನಗ್ತಾ ಹೇಳುವಾಗ ಅದು ಚೆನ್ನಾಗೇ ಇದೆ ಅಂತ ಅನ್ನಿಸ್ತಾ ಇದೆ. ನಗ್ನಗ್ತಾನೆ ಮಾಡಿದ್ದೀರಾ, ಖುಷಿಯಲ್ಲಿ ಮಾಡಿದ್ದೀರಾ. ಆಮೇಲೆ ಇದ್ರಲ್ಲಿ ತುಪ್ಪ ಹಾಕೊಂತಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಹೌದಾ? ಓಕೆ ಸರಿ. ಮನೇಲಿ ಮಾಡಿದ್ರೆ ತುಪ್ಪ ಹಾಕೊಂಡೇ ತಿಂತೀನಿ. ಭಾಳ ಚಲೋ ಮಾಡಿದ್ದೀರಾ. ಥ್ಯಾಂಕ್ ಯು. ಒಳ್ಳೆ ಏನದು ನನಗನ್ಸುತ್ತೆ ಒಳ್ಳೆ ಹೊಟ್ಟೆ ತುಂಬುತ್ತಿದ್ದು. ಅಂದರೆ ಅದು ಚೆನ್ನಾಗಿ ಡ್ರೈ ಫ್ರೂಟ್ಸ್ ಇದೆ, ಪ್ಲಸ್ ಕಡಲೆ ಹಿಟ್ಟನ್ನ ಹುರಿದಿದ್ದೀರಾ, ಒಂಥರ ಕೊಬ್ಬರಿ ಇದೆ. ಒಂದು ಬೌಲ್ ತಿಂದ್ಬಿಟ್ರೆ ಊಟನೇ ಬೇಡ ಅನ್ಸುತ್ತೆ. ತುಂಬ ಚೆನ್ನಾಗಿ ಮಾಡಿದ್ದೀರಾ. ಮಕ್ಕಳಿಗಂತೂ ತುಂಬ ಇಷ್ಟ ಆಗತ್ತೆ. ಸಿಹಿ ಸಿಹಿ ಇದೆ, ಒಂಥರ ಡಿಫ್ರೆಂಟ್ ಫ್ಲೇವರ್ ಇದಿದೆ. ಇಲ್ಲಿನವರೆಲ್ಲ ಪಂಚಕಜ್ಜಾಯ ಅಂತ ಮಾಡ್ತಾರೆ, ಅದಕ್ಕಿಂತ ಒಂದು ವಿಭಿನ್ನವಾಗಿದೆ. ಚೆನ್ನಾಗಿ ಮಾಡಿದ್ದೀರಾ. ನಮ್ಮ ಖಾನಾವಳಿಗೆ ಬಂದು ಒಂದು ಉತ್ತರ ಕರ್ನಾಟಕ ಶೈಲಿಯ ಮಾದಲಿ ಮಾಡಿಕೊಟ್ಟಿದ್ದೀರಾ. ತುಂಬ ರುಚಿಯಾಗಿತ್ತು. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ಶರಣಾರ್ಥಿಗಳು.